ನೀವು ಅಪ್ಪನ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ, ನನ್ನ ಕೈ ಕಲಾವಿದನಾಗಿ ಎಷ್ಟು ಮಾಡಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಇಲ್ಲ. ಅವಾಗ ಯೋಚನೆ ಬರಕ್ಕೆ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವು ತುಂಬ ಇದೆ. ನನಗೆ ಸೇರಿಸ್ಕೊಂಡು ಯಾಕೆ ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಯ್ಸ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಭಾಳ ಆಭಾರವಾದ ಗೌರವ ಇದೆ. ಕಾರಣ ಏನಂತಂದರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲ. ಓದಿರೋದೇನಂತಂದ್ರೆ ನಾನು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆಯಿತು, ಯಾವುದೋ ಕ್ರಿಕೆಟ್ ಇಲ್ಲಿ ನೀವು ನೋಡ್ತೀನಿ, ನಾನು KCC ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ವಾಯ್ಸ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆಯಂತೆ ಅವ್ರ ದುರಿದು ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾ ಇದ್ದಾಗ ಆ ವ್ಯಕ್ತಿಗೂ ನನಗೆ ತುಂಬ ಗೌರವ. ನನಗೆ ಪರ್ಸ್ನಲಾಗಿ ಏನೋ ಕೆಲಸ ಕೊಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅದನ್ನು ಮಾತಾಡ್ತಾ ಇರ್ತಾರೆ ಸರ್, ಬೇರೆ ಇದೆ ಇಲ್ಲಿ ಎಸ್ ಸರ್. ಯಶವಂತ್ ಸರ್ ಫಿಲ್ಮ್ ಬಿಟ್ಟಿದ್ದ. ಹಾಂ, ಯಶವಂತ್ ಅಂತ ಫಿಲ್ಮ್ ಬಿಟ್ಟಿದ್ದ. ಹಾಯ್ ಸರ್. ಚೆನ್ನಾಗಿದೆ ಸರ್. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅನ್ನೋಣ ಅನ್ಕೊಂಡೆ, ಬಟ್ ಇವ್ರಿಗೆ ಬೇಡ ಅಂದರೆ ಅದಕ್ಕೆ ನಾನು ಹ್ಯಾಪಿ ಬರ್ಡೇನೆ ಅಂತ ಹೇಳ್ತೀನಿ. ಸೊ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಆ್ಯಂಡ್ ನನ್ನ ಕ್ವಶನ್ ಏನು ಅಂತಂದರೆ, ನೀವು ಒಂದು ಪೋಸ್ಟ್ ಹಾಕಿದ್ರಿ, ಅಮ್ಮ ಇಲ್ಲದ ವರ್ಷ ಅಂತ ಪೋಸ್ಟ್ ಹಾಕಿದ್ರಿ. ಸೊ ಅಮ್ಮ ಆವಾಗ ಆ ಟೈಮಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಒಂದು ಹುಟ್ಟು ಹಬ್ಬದ ದಿನ ಅಮ್ಮನ ಜೊತೆ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಇತ್ತು ಅಂತ ಹೇಗೆ ಹೇಳಿ ತಿಳ್ಕೊಳ್ಳೋಂಥ ಕುತೂಹಲ. ಕಷ್ಟ ಆಗುತ್ತೆ ಸರ್. ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ ಬಿಟ್ಟು ಇಳಿತಾನೆ ಇಲ್ಲ ಕೆಳಗಡೆ. ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇರೋ ಕೆಲ ಸ್ನೇಹಿತರಿಗೆ ಮಾತ್ರ ಗೊತ್ತು, ನನಗೆ ಕೆಳಗೆ ಇಳಿಯೋಕ್ಕೆ ಆಗ್ತಾ ಇಲ್ಲ. ಖಾಲಿ ಮನೆ, ಖಾಲಿ ಕುರ್ಸಿಯೋದು ಎಲ್ಲ ಜೀವನದಲ್ಲಿ ನಡೆಯೋದೇ ಸರ್. ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲ ಜೀವನದಲ್ಲೂ ನಡೆಯುತ್ತೆ. ಎಲ್ಲರಿಗೂ ಆಗುವಂಥ ನೋವು ಇದೆ. ನನಗೋಸ್ಕರ ಬೇರೆಯವ್ರದ್ದೆಲ್ಲ ಕೇಳಿದ್ದೆ, ನನಗೋಸ್ಕರ ನನಗೇನಾಗಿದೆ ಇವತ್ತು ಬೆಳಗ್ಗೆ ಅಂತ ಹೇಳ್ಬೇಕಂದ್ರೆ